वंदेहं सच्चिदानंदविग्रहं शान्तमौवेयं भक्तसन्तापशमनं ಶ್ರೀಶೇಷಾಚಾರ್ಯ ಪ್ರಾತಸ್ಮರಣೀಯರಾದಂತಹ ಚಿದಂಬರ ಶೇಷಾಚಾರ್ಯರನ್ನ ಹೃದಯ ಮನದಲ್ಲಿ ನಿಮಿತ್ತ ಕಳೆದ 7 ದಿನಗಳ ಪರ್ಯಂತರವಾಗಿ ಇಲ್ಲಿ ಗುರುಚರಿತ್ರೆ ಸಪ್ತಾಹಕ್ಕೆ ಭಾಗವಹಿಸಿ ಅದನ್ನ ಪಾರಾಯಣ ಮಾಡಿದಂತಹ ಎಲ್ಲ ಪಾರಾಯಣಕರ್ತರ ದಿವ್ಯಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾಕಂತಂದ್ರೆ ಪಾರಾಯಣ ಮಾಡ್ತಿದ್ದವರೆಲ್ಲರೂ ಕೂಡ ದಂತ ಸ್ವರೂಪರೇ ಅನ್ನೋ ಭಾವದೊಂದಿಗೆ ನಮಸ್ಕಾರವನ್ನು ಮಾಡ್ತಾ ಆತ್ಮೀಯ ಗುರು ಬಂದಿದೆ. ಕಳೆದ 7 ದಿನಗಳ ಪರ್ಯಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಇಷ್ಟೊತ್ತವರೆಗೂ ಹೇಳಿದಂಥವ್ರು ಎಲ್ಲರೂ ಕೂಡ ವರ್ಣನ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಹಲವರು 10 ರೀತಿ ಒಳಗ ಇದನ್ನ ಕುರಿತು ಹೇಳಿದ್ರಿಗೆಲ್ಲ ಅಕ್ಷರಶಃ ನಿಜ. ಯಾಕೆಂತಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನನ್ನಾದ್ರೂ ಮಾಡಿಬಿಡ್ತಾನೆ ಇಂಥದ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಕ್ತಿ ಹಿಂದೆ ಒಂದು ಶಕ್ತಿ ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮ ಆಗ್ತದೆ ಅನ್ನೋದನ್ನ ಕಂಡುಂಡ ಸತ್ಯ. ಸುಮಾರಾಗಿ 2012ಕ್ಕೆ ಪೂಜ್ಯರು ಹಸ್ತಂಗತರಾದ ಮೇಲೆ ಯಾವುದೇ ಮಹತ್ತರವಾದಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮನಸ್ಸು ಒಪ್ಪಲಿಲ್ಲ. ಅವರು ವರ್ಷಾಂತಕದ ನಿಮಿತ್ತವಾಗಿ, ಯಾಕಂತಂದ್ರೆ ಭಾಸ್ಕರ ಶರ್ಮಾ ಹೇಳಿದ ಹಾಗೆ ಜೀವನದುದ್ದಕ್ಕೂ ಕೂಡ ಇಲ್ಲಿ ಎಲ್ಲ ಹಿರಿಯರು ನಂಬಿದಂತಹ ಅಧಿದೈವ ಸದ್ಗುರು ಇರಬಹುದು, ಅಥವಾ ಅದನ್ನು ಬಿಟ್ರೆ ಗುರು ಚರಿತ್ರೆ ಒಂದೇ ಒಂದು. ಇಡೀ ಜೀವನ ಪರ್ಯಂತರವಾಗಿ ಇಲ್ಲಿ ಆಗಿ ಹೋದಂತಹ ಯಾವುದೇ ಪೂಜ್ಯರನ್ನ ತಗೊಂಡ್ರು ಕೂಡ ಬಳುವಳಿಯಾಗಿ ಏನಾದರೂ ಕೊಡ್ತೇವೆ ಅಂತಂದ್ರೆ ಜೀರ್ಣವಾದಂತಹ ಅವರು ಓದಿದಂತಹ ಗುರುಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋದಂತಹ ನಿದರ್ಶನ ಪ್ರತಿ ಪರಂಪರವಾಗಿ ನಡ್ಕೊಂಡು ಬಂದಂಥದ್ದು. ಅದೇ ನಿಟ್ಟಿನೊಳಗೆ ಅವರಿಗೆ ಒಂದು ಆತ್ಮಕ ಶಾಂತಿ ಇರಬಹುದು, ಅಥವಾ ಅವರ ಮನಸ್ಸಿನ ಇಚ್ಛೆ ಇರಬಹುದು. ವರ್ಷಾಂತಕದೊಳಗೆ 108 ಸಾರಿ ಪಾರಾಯಣಕರ್ತರನ್ನ ಕರೆಸಿ ಆವಾಗ ಗುರುಚರಿತ್ರೆ ಮಾಡಿದ್ದು. ಅದನ್ನ ಬಿಟ್ಟ ನಂತರ ಮಾಡ್ಲಿಕ್ಕೆ ಮನಸ್ಸು ಒಪ್ಪಲಿಲ್ಲ, ಆಗಲೂ ಇಲ್ಲ. ಬಿಡ್ತಾ ಹೋದಂಗೆ ಮೊನ್ನೆ ಉತ್ಸವ ಇನ್ನೊಂದು 2 ತಿಂಗಳಿತ್ತು, ಅಧಿಕ ಮಾಸ ಬರ್ತಾ ಇದೆ ಅನ್ನೋದು ಗೊತ್ತಿತ್ತು. ಆ ನಿಟ್ಟಿನೊಳಗೆ ಆ ಗುರುವಿನ ಮುಂದೆ ಕೂತಾಗ ಗುರುಚರಿತ್ರೆ ಇನ್ನೇನು ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು, ಒಂದು ರೀತಿ ಒಳಗೆ ಅನಿಸ್ಲಿಕ್ಕೆ ಹತ್ತು, ಈ ಸಲ ಗುರುಚರಿತ್ರೆ ಮಾಡು, ನೀವೊಬ್ಬನ ಮಾಡು ಅಂತ ಹೇಳಿಲ್ಲ, ಸಾಮೂಹಿಕವಾಗಿ ಮಾಡಿಸು ಅಂತ ಹೇಳ್ಬೇಕ. ಇದ್ದಾಗೂ ಕೂಡ ಅವ್ರು ಹೆಂಗೆ ಹೇಳ್ತಿದ್ರು ಅಂತಂದ್ರೆ, ಕೂತು ಹಿಂಗೆ ಮಾಡಿ ಹೋಗಂದ್ರೆ ಸಾಕು, ಅದು ಭೀಮ ಬಲ ಬರ್ತಿತ್ತು. ಹೆಂಗೆ ಮಾಡ್ತಿದ್ವಿ ಅಂತಂದ್ರೆ ಎಲ್ಲರೂ ಕುಡ್ಕೊಂಡು ಅವ್ರು ಹೇಳಿದ್ರಿಗಿನ ಜಾಸ್ತಿ ಆಗ್ತಿತ್ತಲ್ಲಿ. ಅಂತ ಒಂದು ಶಕ್ತಿ ನಮಗೆ ಬಂತು ಅಂತ ಕಾಣಿಸ್ತದ ಆ ಮಾತಿನಿಂದ. 4 ತಿಂಗಳ ಹಿಂದಿನ ಸಹೋದರರು ಎಲ್ಲರೂ ಕೂಡ್ಕೊಂಡು ವಿಚಾರನೂ ಮಾಡಿದಾಗ ಪತ್ರಿಕೆ ಮಾಡಿಸು ಅಂತ ಎಲ್ಲರೂ ಹೇಳಿದ್ರು. ನಾ ಹೇಳಿದೆ, ಸ್ವಲ್ಪ ಇಷ್ಟು ಬೇಗನೆ ಯಾಕೆ ಮಾಡಿಸ್ಬೇಕು, ಮಾಡಿಸ್ಕೊಳ್ಳೋವಿದ್ರೆ ಹೆಂಗಾರ ಮಾಡಿಸ್ಕೊಳ್ತಾರ, ಹೊರಗೆ ಹಚ್ಚೋಣ ಅನ್ನೋ ನಿಟ್ಟಿನೊಳಗೆ ಅವ್ರು 4 ತಿಂಗಳಿಂದ ಏನು ವಿಚಾರ ಮಾಡಿದ್ವಲ್ಲ, ಅಜ್ಜಿಮಾಸ್ 3 ತಿಂಗಳ 5 ದಿನ ನಾ ಸುಮ್ಮನಿದ್ದೇನೆ. ಇನ್ನೊಂದು 20 ದಿನ ಪತ್ರಿಕೆ ಬರಿತೇನೆ ಅಂತೇಳಿ ಅವತ್ತು ರಾತ್ರಿ ಬರೆದು ಅದನ್ನು ಪ್ರಿಂಟಿಂಗ್ ಕೊಟ್ಟು ಕಳಿಸಿದೆ. 2 ದಿವಸಕ್ಕೆ ಬಂತು. ಕೇವಲ 18 ದಿನ ಉಳಿದಿತ್ತು ಒಂದು ಪತ್ರಿಕೆ ಪ್ರಿಂಟ್ ಆಗಿದೆ. ವಾಟ್ಸಪ್ನೊಳಗೆಲ್ಲ ಹರಿದಾಡ್ಲಿಕ್ಕೆ ಶುರುವ. ಒಂದು ರೀತಿ ಒಳಗೆ ನನಗೂ ಕೂಡ ಆಗಾಗ ಅಧೈರ್ಯ. ನಾ ಕಂಡುಂಡ ಸತ್ಯವನ್ನ ಮಾತ್ರ ಹೇಳ್ತಾ ಇದ್ದೇನೆ ವಿನಃ, ಯಾಕಂದ್ರೆ ಅವನ ಶಕ್ತಿ ನಮಗೆಲ್ಲ ಗೊತ್ತಾಗಬೇಕು ಅಂತಂದ್ರೆ ನಾವೇನು ಅನುಭೂತಿ ಪಟ್ಟೇವಿ, ನಾವೇನು ಅನುಭವಿಸೇವಿ ಅದನ್ನು ಮೆಲುಕು ಹಾಕಿದಾಗ ಮಾತ್ರ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಚರ್ಮ ಚಕ್ಷುಷುಳ್ಳರು, ನಮಗೆ ದಿವ್ಯ ಚಕ್ಷುಷ್ ಇಲ್ಲ, ದಿವ್ಯ ದೃಷ್ಟಿ ಇಲ್ಲ. ಏನು ತಿಳ್ಕೋತೇವೋ ಪಂಚೇಂದ್ರಿಯಗಳ ಮೂಲಕವಾಗಿ ನಮಗೆ ಏನು ಗೊತ್ತಾಗ್ತದೆ ಅದು ಹೌದಂತೇವೆ. ನಾವು ಮುಟ್ಟಿದ್ವಿ ಅಂದ್ರೆ ಮುಟ್ಟಿದ್ವಿ ಅಂತ ಗೊತ್ತಾಗಿ ಮುಟ್ಟಬೇಕಾಗ್ತದೆ.
ಹತ್ತತ್ತಿನ ಮಾತ್ರ ಮೆಲಕ್ ಹಾಕೋಣ, ಬೇರೆ ಏನು ಬೇಕಾಗಿಲ್ಲ ಅನ್ನೋ ತಾತ್ಪರ್ಯ. ಹಂಗಾಗಿ ಏನಾಯ್ತು ಅಂತಂದ್ರೆ ಕೆಲವೊಂದ್ಸಲ ಆಮಂತ್ರಣ ಪತ್ರಿಕೆ ಒಳಗ ಅದನ್ನ ಇದನ್ನ ನೀವು ಬೇಕಂದ್ರೆ ನೋಡ್ರಿ. ಆಮಂತ್ರಣ ಪತ್ರಿಕೆ ನಿಮಗೆ ಅಲ್ಲಿ ವಾಟ್ಸಪ್ನಾಗ ಎಲ್ಲರ ಇದ್ರ ನೋಡ್ಕೊಳ್ರಿ. ಈ ದಂಪತ್ ಪೂಜಾ ಇರಬಹುದು, ಇನ್ನು ಮುಂದೆ ಮಾಡತಕ್ಕಂತ ಬ್ರಹ್ಮಚಾರಿ ಪೂಜಾ ಇರಬಹುದು, ಇಂಥವು ಹಲವು 10 ರೀತಿಯೊಳಗೆ ಏನ್ ನಡೆದಿದ್ರು ಅದನ್ನ ಹಾಕ್ಲಿಲ್ಲ. ಯಾಕಂದ್ರೆ ಧೈರ್ಯ ಸಾಲದ, ಆಗ್ತದೋ ಇಲ್ಲೋ ಮಾಡ್ಲಿಕ್ಕೆ. ಸುಮ್ಮನೆ ಆ ಪತ್ರಿಕೆ ಒಳಗೆ ಹಾಕಿಸಿ ಬಿಡೋದು, ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋಣ ಅನ್ನೋ ನಿಟ್ಟಿನೊಳಗೂ ಕೂಡ ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದ್ದು ಉಂಟು ನಾನು ಆ ಹೊತ್ತಿನೊಳಗೆ. ಆದ್ರ ಕೂತು ಆಶೀರ್ವಾದ ಮಾಡಂತವ ಬಲವತ್ತರವಾಗಿದ್ರೆ ಹೆಂಗಿರ್ತದ ಅನ್ಲಿಕ್ಕೆ ಉದಾಹರಣೆ ಹೇಳಿಕತ್ತೆ ನಿಮಗೆ. ಏನು ವಾಟ್ಸಪ್ನಾಗ ಹರಿದಾಡ್ತ ಆಮಂತ್ರಣ ಪತ್ರಿಕೆ, ನನ್ನ ಜೊತೆಗೆ ಫೋನ್ ನಂಬರ್ ನಂದು ಮತ್ತು ರಾಘವೇಂದ್ರ ಅಂತ ಧಾರವಾಡದಾಗಿದ್ದಾನೆ 2 ಫೋನ್ ನಂಬರ್ ಹಾಕಿದ್ದೆ ನಾನು. ನಾವೊಮ್ಮೆ ಫೋನ ಎತ್ತಲ್ಲ ಅನ್ನೋ ಕಂಪ್ಲೇಂಟು ಇತ್ತು. ಅದಕ್ಕಾಗಿ ಅವಾರ ಹಲೋ ಅನ್ಲಿ ಅನ್ನೋದಕ್ಕೆ ಅವನ ನಂಬರು ಹಾಕಿದ್ದೆ. ಮರುದಿವ್ಸ ರೀ ನಾ ಪ್ರಿಂಟ್ ಮಾಡಿ ಎಲ್ಲಾ ಕಡೆ ಕಳಿಸಿದಾಗ ಮರುದಿವ್ಸ ಒಂದು ಫೋನ್ ಬಂತು, ಬೆಂಗಳೂರಿನಿಂದ ಪೂಜಾರಿ ಮಾಡಿದ್ರು. ದಿವಸ ಹೋಮ ಮಾಡ್ಲಿಕ್ಕತ್ತಿರಲ್ಲ, ಬಳ್ಳಾರಿ ಹೋಮದ ಎಷ್ಟು ಖರ್ಚು ಹೇಳ್ರಿ, ಅವತ್ತಿನ ಪೂರ ನಾವು ವಹಿಸ್ಕೊಳ್ತೀನಿ ಅಂತ ಹೇಳಿ ಸ್ವಲ್ಪ ಚೈತನ್ಯ ಬಂದಂಗ. ಒಬ್ಬರಾದ್ರೂ ಫೋನ್ ಮಾಡಿ ನಾನು ಕೇಳಿದ್ರಲ್ಲಪ್ಪ, ಸ್ಪಂದಿಸ್ತಾರಲ್ಲಪ್ಪ ಭಕ್ತರು ಅಂತೇಳಿ ಒಂದು ಅಂಕುರ ಹೊಡಿತ್ರಿ. ಯಾಕಂದ್ರೆ ಗುರುಚರಿತ್ರೆ ನೀವೆಲ್ಲ ಓದಿರಲ್ಲ, ನಿಮ್ಗೆ ಗೊತ್ತಿದ್ದಂತ ವಿಷಯ ಏನು. ಆ ಶ್ವೇತ ಕುಷ್ಠ ಅಂಟಿದಾಗ ಔದುಂಬರಂತ ಏನು ಒಣಗಿದ ಕಾಷ್ಟವನ್ನ ಕೊಟ್ಟು ಹೋಗಿ ಉಸುಗಿನಾಗ ನೆಡುವಂತಾಗ ಮುಗಿಸಿಂದ ತಗೊಂಡು ಹೋಗ ಮುಂದೆ ಒಂದು ಅಂಕುರ ಹೊಡೆದಾಗ ಅವ್ಗೆ ಎಷ್ಟು ಸಂತೋಷ ಆತ, ನನಗೂ ಅಷ್ಟ ಸಂತೋಷ ಆತವತ್ತ. ಅಂಕುರ ಹೊಡಿತಪ್ಪ, ಕಾರ್ಯಕ್ರಮದ ಚಾಲನೆ ಸಿಕ್ತು ಅನ್ಕೊಂಡೆ. ಆದ್ರೆ ಅವನ ಮನಸ್ಸಿಗೆ ಅಷ್ಟು ಸಾಲದು. 7 ಹೋಮಗಳನ್ನ ಇಟ್ರೆ ನೀವೆಲ್ಲ ಕಣ್ಣಾರೆ ಕಂಡುಂಡ ಸತ್ಯವನ್ನೇ ಹೇಳ್ತಾ ಇದ್ದೇನೆ ನಾನು. ಒಬ್ರಲ್ಲೋ ದಿವ್ಸಕ್ಕೆ ಇಬ್ಬಿಬ್ರು ಯಜಮಾನರು ಕೊಡ್ತೇನೆ, ಕೈ ಹಿಡಿಸ್ತೇನೆ ನಡೆಯುವಂತಹ ಶಕ್ತಿಯನ್ನ ಯಾರಾದ್ರೂ ಕೊಟ್ರ, ಯಾರ ಪಾರಾಯಣಕರ್ತರಿಗೂ ನಾವು ಕೈ ಮುಗಿಲಿಲ್ಲ, ಅಲ್ಲಿ ಮನೆಗೆ ಹೋಗಿ ಬೇಡಲಿಲ್ಲ ನೀವು ಬರಲಿ ಅಂತ ಆಮಂತ್ರಣವನ್ನ ನೀಡಲಿಲ್ಲ. ನಮ್ಮ ಕ್ಷೇತ್ರದೊಳಗೆ ಆಗ್ಲಿಕ್ಕತ್ತದ, ನಾವು ಓಡೋಡಿ ಬರ್ಬೇಕು, ಇದು ನನ್ನ ಕಾರ್ಯಕ್ರಮ ಅಂತ ತಿಳಿದು ಎಂತ ದೊಡ್ಡ ಮನಸ್ಸಿಂದ ನೀವು ಬಂದಿರಲ್ಲ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ನೀರಿನಾಗಿನ ಕಲ್ಲು ಹಿಡಿದು ಎತ್ತದಂಗ ಆಗ್ಯದ ಅನ್ನೋದು ತ್ರಿಕಾಲಾಬಾಧಿತ ಸತ್ಯ. ಕೃತಜ್ಞತೆಯನ್ನ ಯಾರಿಗೂ ಅರ್ಪಣ ಮಾಡಂಗಿಲ್ಲ. ಯಾಕಂದ್ರೆ ಕೃತಜ್ಞತಾ ಅರ್ಪಣ ಮಾಡಿದ್ವಿ ಅಂದ್ರೆ ನೀವೇನು ಸೇವಾ ಮಾಡಿರಿ ಅದನ್ನ ಕಸ್ಕೊಂಡಂಗ ಆಗ್ತದೆ. ದಯಮಾಡಿ ತಿಳ್ಕೊಳ್ರಿ. ಇಲ್ಲಿ ಪಾರಾಯಣಕರ್ತರು ಇರಬಹುದು, ಅಥವಾ ಹೋಮ ಹವನಾದಿಗಳ ಮೂಲಕವಾಗಿ ಹವಿಸ್ಸನ್ನ ಅರ್ಪಣೆ ಮಾಡಿದಂತಹ ಯಜಮಾನರ ಸಮೇತರಾಗಿ ಅಲ್ಲಿ ಋತ್ವಿಜ ವರ್ಗ ಇರಬಹುದು, ಅಥವಾ ನಿತ್ಯ ಬದುಕರಿ ದತ್ತ ನಿನಗೆ ಅರ್ಪಣ ಆಗ್ತದೆ ಇಲ್ಲಿ ಹಾಕಿದ್ರ ಅಂತ ಏನು ಜೋಳಿಗೆಗೆ ತಂದು ಸುರುವಿದ ಇದ್ದಾರ, ಹಣೆ ಹಚ್ಚಿ ನಮಸ್ಕಾರ ಮಾಡ್ಯಾರಲ್ಲ, ಅವ್ರಿಗೆಲ್ಲರಿಗೂ ಆ ಸೇವಾ ಸೌಭಾಗ್ಯ ಅವ್ರವ್ರ ಮೊದಲಿಗೆ ಬಿದ್ದೋಗ್ಬಿಟ್ಟು. ಎಷ್ಟೋ ಜನರ ಸಂಕಲ್ಪದ ಕೂಗದ ಭಗವಂತ ದತ್ತ ಸದ್ಗುರು ಶೇಷಾಚಲ ಚಿದಂಬರ ನನ್ನ ಉದ್ಧಾರ ಮಾಡುವಂತ ಕೇಳ್ಕೊಳ್ಳೋ ಹೊತ್ಯಾದಾದ್ರೂ ಇದ್ರ. ಯಾಕಂದ್ರೆ ಹೇಳಿ ಕೇಳಿ ಶ್ರೀ ಕ್ಷೇತ್ರ ನಿರಂತರವಾಗಿ ಇಲ್ಲಿದ್ದಂತ ಎಲ್ಲರೂ ಕೂಡ ನಿತ್ಯ ಗುರುವಿನ ಚರಿತ್ರೆಯನ್ನ ಹೊರತು ಒಂದು ಕಾಳನ್ನು ಬಾಯಾಗ ಹಾಕದಂತ ಅನೇಕರು ಹಿಂದೂ ಆಗ್ಯಾರ, ಈಗೂ ಇದ್ದಾರ. ಅಂತ ಒಂದು ಕ್ಷೇತ್ರದೊಳಗೆ 108 ಸಂಖ್ಯಾಕವಾಗಿ ಸಾಮೂಹಿಕವಾಗಿ ಅದು ಹೆದರಿಕೆತ್ತು. ಏನೋ 108 ಒಂದು ದೊಡ್ಡ ತನಿಖೆ ಮಾಡಿ ಹಾಕಿಬಿಟ್ಟೆ, ಸುಮ್ಮನೆ ಸಾಮೂಹಿಕ ಅಂತ ಹಾಕ್ಬೇಕಾಗಿತ್ತಪ್ಪ ಅನ್ಕೊಂಡೆ. ಆದ್ರೆ ಅವನ ಮನಸ್ಸಿಗೆ ಬಂದ್ರೆ 108 ಯಾಕೋ 121 ಮಾಡಿ ತೋರಿಸ್ತೇನೆ ಅಂತ ಅವರ ಇಲ್ಲಿ ಮಾಡಿ ತೋರಿಸಿದ ಅನ್ನೋದು. ಇದ್ರ ಜೊತೆಯಾಗಿ ಬೆಂಗಳೂರಿನಿಂದ ಒಂದು ಫೋನ್ ಬಂತು. ಇಂಥ ಬೇಕಾದಷ್ಟು ಹೇಳ್ಬೋದ್ರಿ ನಾನು, ಆದ್ರೆ ಆ ಚರಿತ್ರೆ ಒಳಗೆ ಬರ್ತದಲ್ಲ, ಭಾಸ್ಕರ ಬ್ರಾಹ್ಮಣ ಚರಿತ್ರೆ ಬರ್ತದಲ್ಲ, ನೀವೆಲ್ಲ ಓದಿರಲ್ಲ. ಅದೇ ರೀತಿ ಒಳಗೆ ಏನು ಅಡಿಗೆಯರು ಕೊಟ್ಟರು ಅಲ್ಲಿ ಇಷ್ಟನ್ನ ಹಾನಗಲ್ ಚಿಮ್ಮಣ್ಣ ಚಂದ್ರಲಾ ಸ್ಟೋರ್ಸ್ನಿಂದ ಹಾನಗಲ್ನಿಂದ ಬಂದು ಬೀಳ್ಬಿಡ್ತು. 2 ಕೈಲೇ ಸುರಿತಾನ ಅವ ಚಿಮ್ಮಣ್ಣ. ಬರೀ ನೀ ಇಷ್ಟಷ್ಟು ಕಳಿಸ್ರಿ ಸ್ವಾಮಿಯಾರ ನಮ್ಗೆ ಜೋರು ಮಾಡಿ ಹೇಳ್ತಾನ. ನಾವು ಆದಾಗ ಯಾವಾಗ ಕೊಡ್ತೇವೆ ಅವಾಗ ಇಸ್ಕೋತಾನ. ಅಂತ ಪ್ರಾಣಿ ಇರ್ಕೋವಲ್ಲ ಅವನು ನಮ್ಮ ಸೇವಾ, ಅದಕ್ಕೆ ನಿಮಗೆ ಹಂಚ್ಕೋಬೇಕಷ್ಟ. ಅವನು ಸೇವಾ ಭಾಗ್ಯದ ನಾವತ್ತು ಕಸ್ಕೊಳಿಕ್ ತಯಾರಿಲ್ಲ ಇರುವಲ್ಲ.
ಆ ಭಾಸ್ಕರ ಬ್ರಾಹ್ಮಣನ ಚರಿತ್ರೆ ಏನು ಬರ್ತದಲ್ಲ, ಶಾಟಿ ಮೈ ಮೇಲೆ ತೆಗೆದು ಹೊಚ್ಚಿಟ್ರಂತ 4 ಜನಕ್ಕಾಗಷ್ಟು ಅಡಿಗೆಯನ್ನ 4,000 ಜನ ತಿಂದು ಅಂತೆದುರು ತಿಂದು ಕಟ್ಟ ಕಡೆಗೆ ಜಲಕ್ಕೆ ಹೋಗಿ ಹಾಕ್ರಿ ಅಂತೇಳಿ ಶಾಟಿ ತಕ್ಕೊಂಡ್ರಂತ. ಹಂಗ ನಮ್ಮ ಪರಿಸ್ಥಿತಿಯ ಏನ್ ಚಿಮ್ಮಣ್ಣ ಕಳಿಸಿದ್ದ ಕೋಟಿ ಕೊಲಿ ಒಳಗೆ ಒಟ್ಟಿಸಿ ಅವತ್ತಿನ ದಿವಸ ಮೊದಲೇ ದಿವಸ ಅನ್ನಪೂರ್ಣ ಪೂಜಾ ಮಾಡಿದ್ವು ಅಂತರಿ. ಏನು ತರಿಸಿದ್ವಿ ಮತ್ತು ಅಷ್ಟ ದಿವಸನೂ ಕೂಡ ಅಷ್ಟ ಅದ. ಈಗೂ ಕೂಡ ಹೋಗಿ ನೀವು ನೋಡಬಹುದು, ಕೇವಲ ವಾಚನ ಆಗಿಲ್ಲ, ಪಾರಾಯಣ ಆಗಿಲ್ಲ, ಇಲ್ಲೇ ನಿತ್ಯವೂ ಕೂಡ ಅದರಂತರ ಗುರುವಿನ ಚರಿತ್ರೆ ಪಠಣ ಅಷ್ಟ ಅಲ್ಲ, ದೃಶ್ಯ ಮಾಧ್ಯಮದೊಳಗೂ ನೋಡ್ಲಿಕ್ಕೆ ನಮಗೆ ಇಲ್ಲಿ ಸಿಕ್ಕದ ಅನ್ನೋದಕ್ಕೆ ಹೇಳಿನಿ. ಬೆಂಗಳೂರಿನಿಂದ ಒಂದು ಫೋನ್ ಬಂತು, ಸ್ವಾಮಿಯರ ನಾವು ಒಂದು ದಿವಸದ್ದು ಕೊಡಬೇಕಂತ ಮಾಡೇನಿ, ಸರ್ವ ಸೇವಾ ಎಷ್ಟು? ನನಗ ಗೊತ್ತಿಲ್ಲ ಸರ್ವ ಸೇವಾ ನಡೆದಂತ ಸತ್ಯ ಘಟನೆ ಇದು. ಅಷ್ಟೊತ್ತಿಗಾಳಿ ಎಷ್ಟೋ ಜನ ಫೋನ್ಯಾಗ ಇವನ್ ಮಾಡಿದ್ರು, ತಮ್ದು ವ್ಯವಸ್ಥೆ ಅಂದ್ರೆ ಹಿಂಗ ಹೋಗ್ಬೇಕು, ಹಿಂಗ ಸಂಕಲ್ಪಕ್ಕೆಲ್ಲ ಪರಿಶೀಲನೆ ಇರುವಲ್ಲ. ಅವ್ರಿಗೆ ಏನ್ ತಿಳಿತದ ಅದನ್ನ ಕೊಡ್ತೇವೆ ಅಂತ ಹೇಳಿದ್ರು, ಅವನು ಬರ್ಕೊಳಿದ್ರು, ಹತ್ತಿದ್ದ ಎಲ್ಲ ಆತಲ್ಲ. ಅವರು ಕೂಡಿ ಫಿಕ್ಸ್ ಮಾಡಿದ್ರು 25,000 ರೂಪಾಯಿ ಒಂದು ದಿವಸಕ್ಕೆ ಅಂತ ಹೇಳಿ. ಅದನ್ನ ಅವ್ನ ಮುಖಾಂತರ ಹೇಳಿಸಿದೆ, ರಾಘಣ್ಣನ್ ಕೇಳಿ ಹೇಳ್ತಾನ ಅಂತ ಹೇಳಿ ಹೇಳಿದಾಗ ಅವ್ನು ಫೋನ್ ಇಟ್ಟವ, ಆಯ್ತು ನಾ ಕೊಡ್ತೇನೆ ನಿಮ್ಗೆ ಅಂತ ಕಳಿಸಿದ. ಇರೋದಾಗ ಅವ್ರ ಹೆಸರು ಯಾರು ಬೇಡ. ಸ್ವಾಮಿಯರ ನಾ ರಾಘಣ್ಣಗೆ ಫೋನ್ ಹಚ್ಚಿದ್ದೆ, ಅವ 25,000 ಅಷ್ಟ ಹೇಳ್ಯಾನ, ಅಷ್ಟು ಸಾಲದ ನನಗೆ ಮತ್ತೊಂದು ಯಾರ ಸೇವಾ ಹೇಳ್ರಿ ಅಂತ ನನಗೆ ಕೇಳಿದ. ಅಂದ್ರೆ ಈ ಕಲಿಯುಗದೊಳಗೂ ಇಂಥ ಜನ ಹುಡುಕಿದ್ರ ಅಂತ ಸಿಗ್ತಾರ ಅನ್ನೋದರ ನಿಮ್ಮ ನಿದರ್ಶನ ಇದೆ. ಅದಕ್ಕಾಗಿ ಹೇಳಿಕತಿ. ಇದ್ರ ಜೊತೆಯಾಗಿ ಇನ್ನೊಬ್ಬರು ಭಕ್ತರು, ನಾ ಹೇಳಿಲ್ಲ ಬಿಟ್ಟಿಲ್ಲ, ಕೂಡ್ಲಿಕ್ಕೆ ಆಸನ ತಗೊಂಬರಿ ಅಂತ ಹೇಳಿದ್ದೆ. ಆಸನ ಅಷ್ಟ ಸಾಲದು, ಒಬ್ಬ ಪಾರಾಯಣ ಮಾಡಂತದ್ದಕ್ಕೆ ಏನು ಬೇಕಲ್ಲ ಅಷ್ಟೆಲ್ಲ ನಾ ತರ್ತೇನೆ ಅಂತೇಳಿ ಒಬ್ಬವನ ನಿತ್ಯವೂ ಏನು ಅಭಿಷೇಕಕ್ಕೆ ಆಗ್ತದೆ ಅದಕ್ಕೂ ಒಂದು ಇವತ್ತು ಗೋದಾನೂ ಮಾಡ್ತೀವಿ ಅಂತ ಹೇಳ್ಯಾರ. ಇರುವಲ್ಲ ಆ ಬೆಂಗಳೂರಿನವ್ರಿಗೆ ಹೇಳಿದ್ರೆ ನೀ 25,000 ಸರ್ವ ಸೇವಾ ಕೊಟ್ಟಿಪ್ಪ ಸಾಕು, ಕೇಳಲಿಲ್ಲ. ಅಷ್ಟ ಅಲ್ಲ, ತರಕಾರಿನೂ ನಾನೇ ಕೊಡ್ತೇನೆ ಅಂತ ಹೇಳಿನೂ ಕೊಟ್ಟ. ಯಾವುದು ಇಲ್ಲಿ ಇಟ್ಕೊಳ್ಳೋದಂಗೆ ನಿಮಗೆ ಬಿಚ್ಚಮಕ್ಕಿಯಿಂದ ಹೇಳಿಬಿಟ್ರೆ ಏನಾಗ್ತದೆ ಅಂದ್ರೆ ನಾಳೆ ಕೆಲಸಕ್ಕೆ ಅನುಕೂಲ ಆಗ್ತದೆ ಮತ್ತು ಮುಂದೆ ಸ್ವಾಮಿ ಸೇವಾ ತಾನ ನಡೀತದ ಅನ್ನೋ ಒಂದು ಮನಸ್ಸಿನ ಇಚ್ಛಾದಿಂದ ಹೇಳಿದ್ದೆ ವಿನಃ ಇದು ಯಾವುದೂ ನಂದಲ್ಲ. ಪರಮ ಪೂಜ್ಯರು ಅವ್ರ ಮಾತಿನೊಳಗೆ ಹೇಳ್ತಿದ್ರು, ಬೆಳ್ಳ ಬಹಳ ಆಗ್ಯದ, ಆದ್ರೆ ಇದು ಒಂದು ದೃಷ್ಟಾಂತ ಕೊಡದೆ ಇದ್ರೆ ನನ್ನೊಳಗಿನ್ನು ಉಳ್ದಂಗೆ ಆಗ್ತದೆ. ಲಾಸ್ ಏಂಜಲೀಸ್ನೊಳಗೆ ಒಂದು ಚರ್ಚ್ ಕಟ್ತಾ ಇದ್ರಂತೆ, ಎಲ್ಲರೂ ಕೂಡ್ಕೊಂಡು, ಕೆಥೋಲಿಕ್ ಚರ್ಚ್. ದೊಡ್ಡ ದೊಡ್ಡ ಕಲ್ಲಿನ ಮೂರ್ತಿ ಮಾಡಿಸಿದ್ರು, ಗುಡ್ಡ ಹತ್ತಿ ಹೋಗಬೇಕು, ಹೊರಲಿಕ್ಕೆ ಅಂದ್ರೂ ಆಗ್ತಿದ್ದಿಲ್ಲ. ಅವಾಗಿನ ಕಾಲಕ್ಕೆ ವಾಹನದ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗಿನ ಕಾಲಕ್ಕೆ ಎಷ್ಟೋ ಖರ್ಚು ಮಾಡಿ, ಕೋಟಿ ಖರ್ಚು ಮಾಡಿ ಆ ಗುಡಿ ಕಟ್ಟಿಸ್ತಾ ಇದ್ವಿ. ವಿಗ್ರಹನೂ ಆ ಹೆಸರುಗತ್ತಿ ಮೇಲೆ ಇಟ್ಕೋತ ಕರ್ಕೊಂಡು ಹೋಗೋ ಮುಂದೆ ಅಕ್ಕಪಕ್ಕದವ್ರು ಎಲ್ಲ ಕೆಥೋಲಿಕ್ ಧರ್ಮದವ್ರು ಏನಿದ್ರು, ಕ್ರಿಶ್ಚಿಯನ್ರು ಎಲ್ಲರೂ ಆ ಕತ್ತಿ ಕಾಲಿಗೆ ನೀರು ಹಾಕ್ತಿದ್ರು, ಅಷ್ಟ ಕುಂಕುಮ ಏರಿಸ್ತಿದ್ರು, ಹೂವು ತೂರ್ತಿದ್ರು. ಎಲ್ಲವನ್ನ ಮಾಡ್ತಾ ಮೂರ್ತಿ ಮೇಲೂ ತೂರ್ತಾ ಹಂಗ ಕರ್ಕೊಂಡು ಹೋಗ್ತಾ ಇದ್ರು. ಹೋಗಿ ವಿಜೃಂಭಣೆಯಿಂದ ಆ ವಿಗ್ರಹ ಏನು ಇಡ್ತಿದ್ರಲ್ಲ, ದೊಡ್ಡದು ವಜ್ಜನ್ ಇರ್ತಿದ್ರು, ಅದನ್ನ ಇಳಿಸಿದ್ರಂತೆ. ಕತ್ತಿ ತನ್ನ ಮದದೊಳಗತ್ತಾ ಇತ್ತು. ಏನು ಕಾಲಿಗೆ ನೀರು, ಏನು ಹಾರ, ಏನು ತುರಾಯಿ, ಏನು ಪುಷ್ಪವೃಷ್ಟಿ ಪಾರದು ಅನ್ಕೋಳಿ ಕತ್ತಿತ್ರಿ. ಮೈ ಮೇಲಿನ ಭಾರ ಹೇಳಿದ್ದು ಇನ್ನೂ ಜಾಸ್ತಿ ಸುರುವಾತ. ಯಾಕಂದ್ರೆ ವಿಗ್ರಹ ಇಟ್ಟಿದ್ರಲ್ಲ ಡುಬ್ಬದ ಮೇಲೆ, ಅದು ಇಳಿದ ಕುಳೇನ ಇನ್ನೂ ಒಂದಿಷ್ಟು ಹಿರಿ ಹಿಕ್ಲಿಕ್ಕೆ ಹತ್ತ ಸಂದರ್ಭದೊಳಗೆ ಅವ್ರು ಏನು ಹೇಳಿದ್ರು ಅದು ಅದೊಂದು ದಾರ ಹಿಡ್ಕೊಂಡು ಹಗ್ಗ ಹಾಕಿ ಹಿಡ್ಕೊಂಡಿರ್ತಾನಲ್ಲಿ ಅವ ಪಾಲನೆ ಮಾಡ ತಾಯಿ ಅಂತ. ಅವ ಹೇಳದ ಬರ್ಲಿಲ್ಲ ಅಂದ್ರೆ ಅವ್ನು ಹೆಗಲ ಮೇಲೆ ಒಂದು ಚಾಟಿ ತಗೊಂಡು ಹಿಂಗಾಗಿ ಒಂದು ಪಟ್ನ ಹೊಡೆದು ನೋಡ್ರಿ, ಬರ್ತೀಯ ಏನ್ ಮಾಡ್ತೀಯ ವಸ್ತು ಸ್ಥಿತಿಗೆ ಬಂತ ಕತ್ತಿ. ಇವತ್ತು ಕೂಡ ಹಗ್ಗ ಪರಿಸ್ಥಿತಿ ನಂದಾಗಿದೆ. ಆದ್ರೆ ಒಂದು ಧೈರ್ಯ ಮಾತ್ರ ಅದ. ಏನು ಧೈರ್ಯ ಅಂತಂದ್ರೆ
ಆ ಡುಪ್ಪದ ಮೇಲೆ ಹಿರಿಯರ ಆಶೀರ್ವಾದ ಅನವರ್ತ ಎಲ್ಲಿ ತನಕ ನನ್ನ ಮೇಲೆ ಇರ್ತದೆ, ಚಾಟಿ ಏಟು ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಪುಷ್ಪವನ್ನು ಎರಸ್ಬೋದು, ಬೇಕಾದಷ್ಟು ಹಾರ ತುರಾಯಿ ಹಾಕಿದ್ರು ಕೂಡ ಅದೆಲ್ಲವೂ ಕೂಡ ಪರಮ ಪೂಜ್ಯರ ಆದಿಯಾಗಿ ಏನು ಹಿಂದಾಗಿ ಹೋಗ್ಯಾರ ಅವರೆಲ್ಲರ ಪಾದಗಳಿಗೆ ಅರ್ಪಣಾ ಮಾಡಂತ ಪೋಟ್ಮನ್ಗಿರಿ ಮಾತ್ರ ನಂದು. ನಮಗೆ ಹಿಂದ ಬುದ್ಧಿಯನ್ನ ನಮಗೆಲ್ಲರಿಗೂ ಕೂಡ ಏನು ಪರಿವಾರದವರು ಸಕುಟುಂಬ ಇದ್ದೇವೆ ಎಲ್ಲರಿಗೂ ಆಶೀರ್ವಾದವನ್ನ ನೀವು ಮಾಡ್ರಿ. 7 ದಿನಗಳ ಪರ್ಯಂತರವಾಗಿ ದತ್ತನನ್ನ ಕುರಿತು ನೀವೇನಾದರೂ ಪಡ್ಕೊಂಡಿದ್ರ ಅದರೋಗಿಂದು ಒಂದು ಮುಷ್ಟಿ ನೀವು ಬೆಟ್ಟದಷ್ಟು ಇಲ್ಲಿಂದ ಒಯ್ತೀರಿ. ಒಂದು ಮುಷ್ಟಿಯಷ್ಟು ಇಂಥ ಧರ್ಮ ಕಾರ್ಯ ನಿರಂತರವಾಗಿ ಈ ಕ್ಷೇತ್ರದೊಳಗೆ ನಡೀಲಿ. ಅನವರ್ತವಾಗಿಯೂ ಅನ್ನದಾನಾದಿಗಳ ವಿದ್ಯಾದಾನ ನಾವು ನಮ್ಮ ಮುಖಾಂತರ ನಿಮ್ಮ ಆಶೀರ್ವಾದದಿಂದ ನಡೀಲಿ. ಚಿದಂಬರ ಶೇಷಾಚಲರು ಅದಕ್ಕೆ ಹಿಂದೆ ನಿಂತು ನಮ್ಮ ಬೆನ್ನಲ್ಲಿ ಹಿಂದೆ ನಿಂತುಕೊಂಡು ನಮ್ಮೆಲ್ಲರಿಗೂ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ನಿಮ್ಮ ದಿವ್ಯ ಚರಣಾರವಿಂದಗಳಲ್ಲಿ ಕೇಳ್ಕೊಳ್ತಾ ನಮ್ಮ 4 ಮಾತುಗಳನ್ನು ಮುಗಿಸ್ತಾರೆ.